ಹೆಲೋ ಫ್ರೆಂಡ್ಸ್, ಪವರ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಫೇಸ್, ನ್ಯೂಟ್ರಲ್, ಅರ್ತ್ ಅಂದರೆ ಏನು ಅನ್ನೋದನ್ನು ಸರಳವಾಗಿ ತಿಳಿಯೋಣ. ನಮ್ಮನೆಗೆ ಕರೆಂಟ್ ಬರೋದಕ್ಕೆ ಎರಡು ವೈರ್ ಇರುತ್ತೆ. ಅವು ಫೇಸ್ ಮತ್ತು ನ್ಯೂಟ್ರಲ್. ಹಾಗಾದರೆ ಅರ್ಥಿಂಗ್ ಅಂತ ಒಂದು ವೈರ್ ಇರುತ್ತಲ್ವ, ಹಾಗಾದರೆ ಅದು ಏನು ವೈರ್ ಅದು ಎಂದು ವಿಡಿಯೋ ಕೊನೆಯಲ್ಲಿ ತಿಳಿಯೋಣ. ಮೊದಲಿಗೆ ಫೇಸ್ ವೈರ್ ಅಂದರೆ ಇದು ಕರೆಂಟ್ ಫ್ಲೋ ಆಗೋ ವೈರ್. ಅಂದರೆ ನಾವು ಸ್ವಿಚ್ ಆನ್ ಮಾಡಿದಾಗ ಈ ವೈರ್ನ ಮೂಲಕ ಲೋಡ್ಗೆ ಕರೆಂಟ್ ಫ್ಲೋ ಆಗುತ್ತೆ. ಅಂದರೆ ಲೋಡ್ ಅಂದರೆ ಬಲ್ಬ್, ಫ್ಯಾನ್, ಫ್ರಿಜ್ ಈ ರೀತಿ ಫ್ಲೋ ಆಗುತ್ತೆ. ಅಂದರೆ ಕರೆಂಟ್ ಫ್ಲೋ ಆದ ನಂತರ ಲೋಡ್ಗೆ ಬರೀ ಫೇಸ್ ಮಾತ್ರ ಸಾಕಾ? ಫೇಸಿಂದ ಮಾತ್ರ ಆ ಬಲ್ಬ್ ಉರಿಯುತ್ತಾ? ಫ್ರಿಜ್ ರನ್ ಆಗುತ್ತಾ? ಫ್ಯಾನ್ ರನ್ ಆಗುತ್ತಾ? ಇಲ್ಲ ಅಲ್ವಾ? ಇದರ ಜೊತೆಗೆ ನ್ಯೂಟ್ರಲ್ ಕೂಡ ಬೇಕು. ಹಾಗಿದ್ರೆ ನ್ಯೂಟ್ರಲ್ ಅಂದರೆ ಏನು ಅದನ್ನು ನೆಕ್ಸ್ಟ್ ತಿಳಿಯೋಣ. ಅದರ ಜೊತೆಗೆ ಫೇಸ್ ವೈರ್ ಕಲರ್ಸ್ ರೆಡ್, ಯೆಲ್ಲೋ, ಬ್ಲೂ. ಅಂದರೆ ರೆಡ್ ಅಂದರೆ ಆರ್, ಯೆಲ್ಲೋ ಅಂದರೆ ವೈ, ಬ್ಲೂ ಅಂದರೆ ಬಿ. RYB ಅಂತ ನಾವು ಇಂಡಿಕೇಟ್ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ನ್ಯೂಟ್ರಲ್ ವೈರ್. ಇದು ಲೋಡ್ನ ನಂತರ, ಅಂದರೆ ಲೋಡ್ ಆದಮೇಲೆ, ಬಲ್ಬ್ ಆದಮೇಲೆ ಅದರಿಂದ ಕಂಟಿನ್ಯೂ ರಿಟರ್ನ್ ಆಗುತ್ತದೆ. ಕರೆಂಟ್ ಲೋಡ್ಗೆ ಹೋಗಿ ಲೋಡಿನ ನಂತರ ರಿಟರ್ನ್ ಪಾತ್ನ ಮೂಲಕ ಹೋಗೋ ವೈರ್ಗೆ ನಾವು ನ್ಯೂಟ್ರಲ್ ಅಂತ ಹೇಳ್ತೀವಿ. ಈ ನ್ಯೂಟ್ರಲ್ ಇಲ್ಲ ಅಂದರೆ ಒಂದು ಪಾತ್ ಕಂಪ್ಲೀಟ್ ಆಗಲ್ಲ, ಬಲ್ಬ್ ಕೂಡ ಉರಿಯಲ್ಲ, ಲೋಡ್ ಕೂಡ ವರ್ಕ್ ಆಗಲ್ಲ. ಹಾಗಾದರೆ ಲೋಡ್ ಕಂಪ್ಲೀಟ್ ಆಗಬೇಕು ಅಂದರೆ ನ್ಯೂಟ್ರಲ್ ಕೂಡ ಇಂಪಾರ್ಟೆಂಟ್, ಬೇಕೇ ಬೇಕು. ನಾರ್ಮಲಿ ನ್ಯೂಟ್ರಲ್ ವೈರು ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಹಾಗಾದರೆ ಅರ್ಥಿಂಗ್ ಅನ್ನೋದನ್ನು ತಿಳಿಯೋಣ ನೆಕ್ಸ್ಟ್. ಅರ್ತ್ ವೈರ್ ಅಂದರೆ ಮುಖ್ಯವಾಗಿ ನಮಗೆ ಸೇಫ್ಟಿ ಪರ್ಪಸ್ ಯೂಸ್ ಮಾಡ್ತೀವಿ. ಯಾಕೆ ಬೇಕು ಅರ್ಥಿಂಗ್ ಅಂದರೆ, ಇನ್ ಕೇಸ್ ಶಾರ್ಟ್ ಸರ್ಕ್ಯೂಟ್ ಆದಾಗ ಹೆಚ್ಚು ಕರೆಂಟ್ ಉತ್ಪತ್ತಿ ಆಗುತ್ತೆ. ಆ ಕರೆಂಟಿಂದ ನಮ್ಮ ಇಕ್ವಿಪ್ಮೆಂಟ್ ಆಗಲಿ, ಫ್ಯಾನ್ ಆಗಲಿ ಹಾನಿಯಾಗೋ ಪ್ರಾಬ್ಲಮ್ ಇರುತ್ತೆ, ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ಈ ಅರ್ಥಿಂಗ್ ಏನು ಮಾಡುತ್ತೆ ಅಂದರೆ ಹೆಚ್ಚುವರಿ ಕರೆಂಟನ್ನು ತನ್ನ ವೈರ್ನ ಮುಖಾಂತರ ಭೂಮಿಗೆ ಹಾಯಿಸುತ್ತದೆ. ಆವಾಗ ನಮಗಾಗಲಿ ಇಕ್ವಿಪ್ಮೆಂಟ್ಗಾಗಲಿ ಹಾನಿಯಾಗೋದಿಲ್ಲ. ಇದನ್ನು ತಡೆಯೋದಕ್ಕೆ ಅರ್ಥಿಂಗ್ ತುಂಬ ಮುಖ್ಯ. ಶಾಕ್ ಪ್ರೊಟೆಕ್ಷನ್ನಿಂದ ಆಗಲಿ, ನಮಗೆ ಶಾಕ್ ಹೊಡೆಯೋದ್ರಿಂದ ಆಗಲಿ, ಬಾಡಿಗೆ ಶಾಕ್ ಹೊಡೆಯೋದ್ರಿಂದ ಆಗಲಿ ಅದನ್ನು ತಪ್ಪಿಸುತ್ತೆ ಈ ಅರ್ಥಿಂಗ್. ಹಾಗಾದರೆ ಈ ಅರ್ಥಿಂಗ್ ಯಾವ ಕಲರಲ್ಲಿ ಇರುತ್ತೆ, ವೈರು ಯಾವ ಕಲರಲ್ಲಿ ಇರುತ್ತೆ, ಹೇಗೆ ಇಂಡಿಕೇಟ್ ಮಾಡ್ತೀವಿ ಅಂದರೆ ಗ್ರೀನ್ ಕಲರಲ್ಲಿ ಅರ್ಥಿಂಗ್ ಇರುತ್ತೆ. ಈ ಅರ್ಥಿಂಗ್ ಗ್ರೀನ್, ಯೆಲ್ಲೋ ಅಥವಾ ಇರ್ಬೋದು, ಇಲ್ಲ ಗ್ರೀನ್ ಕಲರಲ್ಲಿ ಇರುತ್ತೆ. ಹೀಗೆ ಅರ್ಥಿಂಗ್ ಏನು ಅನ್ನೋದು ಸಿಂಪಲ್ ಆಗಿ ಗೊತ್ತಾಯ್ತಲ್ವಾ? ಹಾಗೆ ಕರೆಂಟ್ ಹೇಗೆ ಫ್ಲೋ ಆಗುತ್ತೆ ಅನ್ನೋದನ್ನು ಒಂದು ಆ್ಯನಿಮೇಷನ್ ಮುಖಾಂತರ ನಿಮಗೆ ತೋರಿಸ್ತೀನಿ ನೋಡಿ. ಫೇಸಿಂದ ಕರೆಂಟ್ ಕೂಡ ಹೋಗ್ತಾ ಇದೆ ನೋಡಿ. ಲೋಡ್ಗೆ ಹೋಯಿತು, ಲೋಡಿಂದ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದೆ ಪಾತ್, ನ್ಯೂಟ್ರಲ್ ಮೂಲಕ ಕಂಟಿನ್ಯೂ ಆಗ್ತಾ ಇದೆ. ಹೀಗೆ ನ್ಯೂಟ್ರಲ್ ಮೂಲಕ ಅದು ಪಾತನ್ನ ಕಂಪ್ಲೀಟ್ ಮಾಡುತ್ತೆ. ಫೇಸಿಂದ ಸ್ಟಾರ್ಟ್ ಆಗಿ ಈ ಲೈನ್ ಮುಖಾಂತರ ಲೋಡ್ಗೆ ಹೋಗಿ ಇಲ್ಲಿಂದ ಈ ನ್ಯೂಟ್ರಲ್ ಮೂಲಕ ಪಾತ್ನ ಕಂಪ್ಲೀಟ್ ಮಾಡುತ್ತೆ. ಇದಕ್ಕೆ ಫೇಸ್, ನ್ಯೂಟ್ರಲ್ ಎರಡೂ ಮುಖ್ಯ, ಲೋಡ್ಗೆ ಬೇಕೇ ಬೇಕು. ಹಾಗಾದರೆ ಇದೆರಡೇ ಇದ್ದರೆ ಸಾಕಾ? ಅರ್ಥಿಂಗ್ ಬೇಡವಾ? ಅರ್ಥಿಂಗ್ ಕೂಡ ಬೇಕು. ಇವೆರಡೂರಿಂದ ಏನೇ ಶಾರ್ಟ್ ಸರ್ಕ್ಯೂಟ್ ಆದರೆ, ಫೇಸ್ ನ್ಯೂಟ್ರಲ್ ಎಲ್ಲಾದರೂ ಟಚ್ ಆದರೆ ಶಾರ್ಟ್ ಸರ್ಕ್ಯೂಟ್ನಿಂದ ಯಾವುದಾದ್ರೂ ವೈರ್ ಮೆಲ್ಟ್ ಆಗೋದ್ರಿಂದ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಅದರಲ್ಲಿರೋ ಕರೆಂಟನ್ನು ಭೂಮಿಗೆ ಹಾಯಿಸೋದಕ್ಕೆ ಅರ್ಥಿಂಗ್ ಬೇಕೇ ಬೇಕು. ಫ್ರೆಂಡ್ಸ್, ಇವತ್ತು ಫೇಸ್, ನ್ಯೂಟ್ರಲ್, ಅರ್ಥಿಂಗ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಹಾಗೆ ಎಲೆಕ್ಟ್ರಿಕಲ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ಪವರ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.